ಇವಾಗ ನಾವಿಬ್ರು ಒಂದು ಚಾಲೆಂಜ್ ಮಾಡ್ತಾ ಇದ್ವಿ. ಇಬ್ರು 15 ಮಿನಿಟ್ಸಿಗೆ ಟೈಮರ್ ಫಿಕ್ಸ್. ನನ್ನ ಕವರ್ಸ್ನ ಇಲ್ಲಿ ರೆಡಿ ಮಾಡಿ ಹೀಗೆ ಮೋಸ ಮಾಡೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ರಂಜು ಸಂಜು ವ್ಲಾಗ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ. ಇವತ್ತಿನ ದಿನನ ನಾನು ತುಂಬ ಕಾಮಾಗಿ ಸ್ಟಾರ್ಟ್ ಮಾಡಿದೆ. ಮನೆಗೆ ಇವತ್ತು ಯಾರೋ ನೇರಳೆ ಹಣ್ಣು ಕೊಟ್ಟು ಕಳಿಸಿದ್ರು. ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮತ್ತು ಅದನ್ನು ಸೋರ್ಲಿಟ್ಟು ಇನ್ನು ಸ್ವಲ್ಪ ಉಪ್ಪು ಹಾಕಿ ಬೆರೆಸ್ಬಿಟ್ಟು ಇಟ್ಟೆ. ಇವತ್ತು ಸ್ವಲ್ಪ ತೋಟದ ಹತ್ರಕ್ಕೆ ಹೋಗಬೇಕು, ಕೆಲಸ ಇದೆ ಅಂತ ಸಂಜು ಹೇಳಿದರು. ಅದಕ್ಕೆ ಅಂತಲೇ ತಿಂಡಿ ರೆಡಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಇವತ್ತಿನ ತಿಂಡಿಗೆ ದೋಸೆ ಹಿಟ್ಟು ರೆಡಿ ಮಾಡಿಕ್ಕಿದ್ವಿ ನೈಟೇ. ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಬೇಯಿಸೋಕೆ ಇಡ್ತಾಯಿದ್ದೀನಿ. ಆಲೂಗಡ್ಡೆನ ಒಂದು 2-3 ವಿಷಲ್ ಹೊಡಿಸ್ಕೊಂಡ್ಬಿಟ್ಟು ನೀಟಾಗಿ ಬೇಯ್ದಾದ್ಮೇಲೆ ಅದ್ರದ್ದು ಸ್ವಲ್ಪ ಆರಿದ್ಮೇಲೆ ಅದ್ರದ್ದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಕೊಡೋದಷ್ಟೇ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ. ಅಡಿಕೆ ಗೋಟನ್ನ ಚೀಲದಲ್ಲಿ ತುಂಬಿಟ್ಟಿದ್ರು, ಅವು ಹಂಗೆ ಮೊಳಕೆ ಬಂದಿದ್ವು. ಅದನ್ನು ಪ್ಯಾಕೆಟ್ ಮಾಡೋಕ್ಕೆ ಅಂತಲೇ ಇವತ್ತು ನಾವು ತೋಟದ ಹತ್ರ ಹೋಗ್ತಾಯಿದ್ದಿದ್ದು ಅಡಿಕೆ ಸೊಸೆ ನೆಡೋಕ್ಕೆ. ಅದಕ್ಕೆ ಚೀಲ ಮುಚ್ಚಿಬಿಟ್ಟು ನೀರು ಹಾಕಿದೆ. ಆಮೇಲೆ ತಿಂಡಿ ಕೊಟ್ಟೆ ಸಂಜೆಗೆ. ಆಮೇಲೆ ನಾವಿಬ್ಬರು ಹೊರಟ್ವಿ ತೋಟದ ಹತ್ರ. ನಾನಾ ಒಂದು 10 ಸಲ ಬಂದಿರ್ಬೋದು, ಅಂದರೆ ಒಂದು ವರ್ಷದಲ್ಲಿ ಒಂದು 10 ಸಲ ಬಂದಿರ್ಬೋದು ಅಷ್ಟೇ. ನಾನು ಅಷ್ಟು ಬಂದಿಲ್ವಾ? ಮತ್ತೆ 4ನೇ ಸಲನೋ 5ನೇ ಸಲನೋ ಇಲ್ಲ. ಅತ್ತೆ ಬಂದಿದ್ದಾಗ ನೀರು ತಗೊಂಡು ಒಂದ್ಸಲ 1-2 ಸಲ ಊಟ ತಗೊಂಡು ಎಲ್ಲ ಬಂದಿದ್ದೀನಿ ಕಣ. ನೀನು ಎಷ್ಟು ಸಲ ಬಂದಿದ್ಯಾ ಹೇಳಪ್ಪ ಮದುವೆ ಆದಾಗಿಂದಂಗಿರೆ? ನೀ ಬರ್ತಾನೆ ಇರ್ತೀಯಾ? ಬದನೆಕಾಯಿ ಬರ್ತೀಯಾ? ನಾನು ನೋಡೇ ಇಲ್ಲ ನೀವು ಬಂದಿರೋದ. ಯಾವತ್ತಾದ್ರೂ ಈ ತರ ಮಾಡಿದ್ದ ಕೆಲ್ಸನ? ನಾನು ಯಾಕೆ ಮರ್ಯಾದೆ ತೆಗ್ಲಿ ಹೇಳು. ತುಂಬಾ ನೀರು ಹಾಕಿದ್ರೆ ಹೋಗುತ್ತೆ ಅನ್ಸುತ್ತೆ. ಹಾಯ್, ಇವಾಗ ನಾನು ಮತ್ತು ಸಂಜು ಅಡಿಕೆ ಗಿಡ ನೆಡೋದಕ್ಕೆ ಕವರ್ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ, ಮಣ್ಣು ತುಂಬಿಸ್ತಾ ಇದ್ದೀವಿ. ಇವಾಗ ನಾವಿಬ್ಬರು ಒಂದು ಚಾಲೆಂಜ್ ಮಾಡ್ತಾಯಿದ್ವಿ. ಇಬ್ಬರಲ್ಲಿ ಯಾರು ಜಾಸ್ತಿ ಪ್ಯಾಕಿಂಗ್ ಮಾಡ್ತಾರೆ 15 ನಿಮಿಷದಲ್ಲಿ ಅಂತ ಚಾಲೆಂಜ್ ಮಾಡಿದ್ದೀವಿ. 15 ಮಿನಿಟ್ಸಿಗೆ ಟೈಮರ್ ಫಿಕ್ಸ್ ಮಾಡಿದ್ದೀನಿ. ಸ್ಟಾರ್ಟ್ ಕೊಡ್ತೀನಿ. ನನ್ನ ಕವರ್ಸ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಅಲ್ಲಿ ಕವರ್ಸ್ ರೆಡಿ ಮಾಡ್ಕೊಂಡು ತುಂಬಾಗಿಲ್ಲ ಟೈಮರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮಿಂಗ್ ಸ್ಟಾರ್ಟ್. ನಾನೇ ಫಸ್ಟ್ ಮಾಡಬೇಕು, ನೀಟಾಗಿ ಮಾಡಬೇಕು. ಅದು 3 ನಿಮಿಷ ಆಗೈತೆ ಆಲೆ. 2 ನಿಮಿಷ ಅಲ್ಲ, 2 ನಿಮಿಷ ಆಗೈತೆ. 13 ನಿಮಿಷ ಆಗೈತೆ. 13 ನಿಮಿಷ ಆಗಿತ್ತು, 2 ನಿಮಿಷ ಆಗೈತೆ. ನಾನು ಎಲ್ಲ ಕಡೆ ನೋಡ್ಕೊತಾ ಇದ್ದೀನಿ, ಟೈಮಿಂಗ್ಸ್ ನೋಡ್ತಾ ಇದ್ದೀನಿ. ಟೈಮಿಂಗ್ಸ್ ಮುಗಿದ್ಮೇಲೆ ಅದೇ ಅಲಾರಾಮ್ ಹೊಡೆಯುತ್ತೆ. ನಿನ್ನ ಕವರ್ ನನಗೆ ಆಗ್ತದೆ, ನಿನ್ನ ಋಣ ನನಗೆ. ಯಾವ ನಾಯಿಗೆ ಹೇಳ್ತೀನಿ. ನನ್ನ ವಿಡಿಯೋ ತುಂಬ ನಾನು ಅಲ್ಲೇ ಕಾಣಿಸ್ತಾ ಇರ್ತದೆ. ನನ್ನ ಕಡೆ ಯಾಕೆ ಬರ್ತೀಯ? ನನಗೆ ತುಂಬ ಕೂಡ ವಾಯ ಕಡೆ ನಿನ್ನ ಕಡೆ. ನನ್ನ ಕಡೆ ಒಂದು ಖಾಲಿ ಆಯ್ತು ಅಷ್ಟಂತೂ ಬಿಟ್ಟಿದ್ದು. ಅಲ್ಲ ಅಂತ ಮೋಸ ಮಾಡಿ ಚಾಲೆಂಜ್ ಗೆದ್ರೆ ನಾನು ನನಗೆ ಮೋಸ ಮಾಡೋದು. ಫಸ್ಟ್ ತುಂಬ್ತಾರೋ ಅವ್ರಿಗೆ ಏನು ಕೊಡಿಸ್ತೀಯಾ? ನೀನೇನು ಕೊಡಿಸ್ತೀಯ ಫಸ್ಟ್? ಅಲ್ಲ, ನಾನು ಜಾಸ್ತಿ ತುಂಬಿದ್ರೆ ನೀನು ಕೊಡಿಸ್ಬೇಕು. ನೀನು ಜಾಸ್ತಿ ತುಂಬಿದ್ರೆ ನೀನೇ ತಗೋಬೇಕು. ಫಾಸ್ಟ್ ಇವಾಗ ನಾನು ಫೋನ್ ನೋಡ್ಕೊಂಡು ಮಣ್ಣು ತುಂಬಬೇಕು. ಅಲಾರಾಮ್ ಹೊಡಿಯುತ್ತಾ? ಇನ್ನು 12, 8, 4 ನಿಲ್ಲಿಸ್ಬೇಕು. 2, 1. ಇದು ಸಂಜುದು. ಹೂ ಬಂದು ನನ್ನವು ತೇನೆ ಜಡ್ಜು. 2, 3, 4, 5, 6, 7, 8, 9, 10, 11, 12, 13, 14, 15,
ಸಂಜು ಬಂದು 30 ಇದಾವೆ ನಂದಿದು 6 7 8 9 10 ರಂಜಿದಿದೆ 12 13 ನಾನೇ ಸೋತಿದ್ದು. ನಂದು ಎಷ್ಟು 29 ನಿಂದು, ಹಾಂ 30 ನಂದು. ನಾವು ಮಾಡಿರೋ ಕಾಂಪಿಟೇಷನಲ್ಲಿ ಸಂಜು ಅವರು ವಿನ್ ಆಗಿದ್ದಾರೆ. 30 ಅತಿ ಹೆಚ್ಚು ಸಂಖ್ಯೆಯಲ್ಲಿ 30 ಪ್ಯಾಕೆಟ್ ಮಾಡಿ ಅವ್ರು ವಿನ್ ಆಗಿದ್ದಾರೆ. ಆದರೆ ಒಂದೇ ಒಂದು ಕಡಿಮೆ ಮಾಡಿ ನಾನು ಸೋತಿದ್ದೀನಿ. ಆದರೆ ನಾನು ಸೋತಿಲ್ಲ, ನಾನು ವಿಡಿಯೋ ನೋಡ್ಕೊತಿದ್ದೆ ಮತ್ತೆ ಇದು ನೋಡ್ಕೊತಿದ್ದೆ, ಟೈಮಿಂಗ್ಸ್ ನೋಡ್ಕೊತಿದ್ದೆ, ಕವರ್ಗಳು ನೋಡ್ಕೊತಿದ್ದೆ, ಎಲ್ಲ ನೋಡಿ ಮಾಡೋಕ್ಕೋಸ್ಕರ ಒಂದೇ ಒಂದು ಕಡಿಮೆ ಆಗುತ್ತೆ, ಇಲ್ಲದೆ ಸಮಸ್ಯೆ ಮಾಡ್ತಾ ಇತ್ತು. ಹಂಗಾಗಿ ಇಬ್ರು ವಿನ್ ಆಗಿದ್ದೀವಿ ಅಂತ ನಾನು ಹೇಳ್ತೀನಿ. ಆದರೆ ಅವರು ಏನು ಸಂಜುನ ವಿನ್ ಆಗೋರು ಅಂತ ಅವನು ಅನ್ಕೊಂಡಿದ್ದಾನೆ ಅಷ್ಟೇ. ಆದರೆ ನಾನು ವಿನ್ ಆಗಿರೋದು. ಅದಕ್ಕೆ ನಮ್ಮ ಅತ್ತೆಯವರು ಜಡ್ಜ್ಮೆಂಟ್ ಕೊಟ್ಟು ಬಂದು ಅವರಿಗೆ ಮಾವಿನ ಹಣ್ಣು ಕೊಟ್ಟೋಗಿದ್ದಾರೆ, ನನಗೂ ಕೊಟ್ಟವ್ರೆ. ಒಂದು 250 ಸಮಥಿಂಗ್ ಇದ್ದಾವೆ. ಇಷ್ಟು ಮಾಡಿ ಸಾಕಾಯಿತು ಇಬ್ರಿಗೂ. ಮನೆ ಕಡೆ ಹೊರಟ್ವಿ. ಅಲ್ಲಿ ಮಣ್ಣೊಳಗೆ ಯಾವುದೋ ಮೊಟ್ಟೆ ಸಿಕ್ಕಿದ್ವು ನನಗೆ, ಚಿಕ್ಕ ಚಿಕ್ಕವು. ಯಾವ ಥರ ಐತೆ ಅಂದರೆ ಅದನ್ನು ಮುಟ್ಟಿದ್ರೆ ರಬ್ಬರ್ ಥರ ಹಿಂಗೆ ಒತ್ತಿದ್ರೆ ಒಳಗೆ ಹೋಗ್ತಾ ಇತ್ತದು. ಅದೇನ್ರದ್ದು ಮೊಟ್ಟೆ ಆಗಿರ್ಬೋದು, ಗೊತ್ತಿಲ್ವಾ? ಅವರಿಗೆ ಮಣ್ಣು ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಅದ್ರದ್ದು ಗಿಡಗಳು ಮನೇಲೇ ಇದ್ದಾವೆ, ಅದಕ್ಕೆ ಹಾಕ್ಬೇಕು. ಇವತ್ತು ಹಾಕಲ್ಲ ಅಂದರೆ ನಮ್ಮ ಮಾವ ಯಾವತ್ತು ಹೇಳ್ತಾರೋ ಗೊತ್ತಿಲ್ಲ, ಅವತ್ತು ಮಣ್ಣು ತುಂಬ್ರಿ ಅಂತ ಕೈಯೆಲ್ಲ ಮಣ್ಣಾಗೈತೆ. ಅದನ್ನೇ ಇಟ್ಕೊಂಡಿದ್ದು ಧೂಳಾಯಿತು. ಇಲ್ಲಿ ಮತ್ತು ಇವಾಗ ಮನೆಗೆ ಹೋಗಿ ಊಟ ಮಾಡಬೇಕು, ಅಡುಗೆ ಮಾಡಬೇಕು ಅಷ್ಟೇ. ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ. ಥ್ಯಾಂಕ್ ಯು ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಾಗಿ. ಥ್ಯಾಂಕ್ ಯು ಸೋ ಮಚ್.